ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ಈಗ ಬಂದು 6 o'clock ಆಗಿದೆ. 6 o'clockಗೆ ನಾನು ಏನು ಮಾಡ್ತೀನಿ ಅಂದರೆ ವೆಯ್ಟ್ ಲಾಸ್ ಮಿಷಿನಲ್ಲಿ ನಿಂತ್ಕೊಳ್ತೀನಿ ಒಂದು 15 ಮಿನಿಟ್ಸು. ನೋಡಿರಿ, ನೀವು ನೋಡ್ಬೋದು ನನಗೆ ಇದ್ರ ಮೇಲೆ ನಿಂತ್ಕೊಂಡ್ಬಿಟ್ರೆ ವೀಡಿಯೋ ಮಾಡೋಕ್ಕಾಗೋದಿಲ್ಲ, ಫುಲ್ಲು ವೈಬ್ರೇಷನ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಈ ಥರ ಪೇಪರ್ ಮೇಲೆ ನನ್ನ ಕೈ ಇಟ್ಟು ತೋರಿಸ್ತಾ ಇದ್ದೀನಿ. ಸಖತ್ ವೈಬ್ರೇಷನ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರನೇ ನಾನು ನಿಂತ್ಕೊಂಡು ವೀಡಿಯೋ ಮಾಡೋಕ್ಕಾಗೋದಿಲ್ಲ. ಆಗ ನಿಂತ್ಕೊಳ್ಳೋ ಟೈಮಲ್ಲಿ ವೀಡಿಯೋ ಮಾಡಿದ್ರೆ ಕಷ್ಟ ಆಗುತ್ತೆ ವೀಡಿಯೋ ಮಾಡೋದಕ್ಕೆ. ಅದಕ್ಕೆ ನಿಮಗೆ ಫಸ್ಟೇ ತೋರಿಸ್ಬಿಡ್ತೀನಿ. ತುಂಬ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ನಮಗೆ ಚೆನ್ನಾಗಾಗುತ್ತೆ. ಆವತ್ತಿನ ಡೇ ಫುಲ್ಲಾಗಿ ಆ್ಯಕ್ಟಿವ್ ಆಗಿರ್ತೀವಿ. ಮತ್ತು ಒಳ್ಳೊಳ್ಳೆ ಕೆಲಸಗಳು ಮಾಡೋದಕ್ಕೆ ನಮಗೆ ಚೆನ್ನಾಗಿ ಬಾಡಿ ಚುರುಕಾಗಿರುತ್ತೆ. ನೋಡಿ, 97ಅಲ್ಲಿ ಇಟ್ಟಿದ್ದೀನಿ ನಾನು. ಹೈ ವೈಬ್ರೇಷನಲ್ಲಿ ಇಟ್ಟಿದ್ದೀನಿ. ಈ ಡಿಸ್ಟೆನ್ಸಲ್ಲಿ ನಾನು ನಿಂತ್ಕೊಳ್ತೀನಿ. ನಿಂತ್ಕೊಂಡಾಯ್ತು, ಈಗ ಕೂತಿದ್ದೀನಿ ಅದ್ರ ಮೇಲೆ. ಬಟ್ ಇದು ನೀವು ಗಮನಿಸ್ತಾ ಇರ್ಬೋದು, ಹಂಗೆ ಗಡ 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 ಅಂತ ಆಡ್ತಾ ಇದೆ. ನನಗೆ ಜಾಸ್ತಿ ನಿಂತ್ಕೊಂಡೇ ಇದ್ದರೆ ತಲೆ ಸುತ್ತ ಬಂದ್ಬಿಡುತ್ತೆ ಅಂತ ಸ್ವಲ್ಪ ಅದ್ರ ಮೇಲೆ ಹಾಗೆ ಕುತ್ಕೊಳ್ತೀನಿ. ಕುತ್ಕೊಂಡಾಗ ನಮಗೆ ಹೊಟ್ಟೆ ಅಂದರೆ ಸ್ಟಮಕ್ಕು ಎಲ್ಲ ಕ್ಲೀನಾಗಿ ಹಂಗೆ ಚೆನ್ನಾಗಿ ವೈಬ್ರೇಷನ್ ಆಗುತ್ತೆ. ನಾವು ಸುಮಾರು 3 ಕಿಲೋಮೀಟ್ರು ಅಥವಾ 4 ಕಿಲೋಮೀಟ್ರ್ ಅಷ್ಟು ನಡೆದಷ್ಟು ಈ ವೈಬ್ರೇಷನ್ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಚೆನ್ನಾಗಿ ಸ್ವೆಟ್ ಬಂದು ಆಗುತ್ತೆ. ಈಗ 6 o'clock ಆಗಿತ್ತು. ಈಗ ಬಂದು 8:30 ಆಗೋಯ್ತು. ನಮ್ಮ ಅಕ್ಕನ ಮಗಳಿಗೆ ನಾಷ್ಟ ಹಾಕ್ಕೊಡ್ತಾ ಇದ್ದೀನಿ. ಅವಳು ಕಾಲೇಜ್ಗೆ ರೆಡಿಯಾಗಿದ್ದಾಳೆ. ಹಾಗೆ ನಾಷ್ಟ ಎಲ್ಲ ಆದಮೇಲೆ ನಾನು ಗಿಡಗಳು ನೋಡ್ತಾ ಇದ್ರೆ ನನಗೆ ಯಾಕೋ ಪಾಪ ಅನಿಸುತ್ತೆ ಫ್ರೆಂಡ್ಸ್. ಯಾಕೋ ಡಲ್ಲಾಗಿದೆ ನನ್ನ ಗಿಡಗಳೆಲ್ಲ. ಏನೋ ಫೀಲ್ ಥರ ಅನ್ನಿಸ್ತಾ ಇದೆ ನನಗೆ ಮಾರ್ನಿಂಗ್ ಎದ್ದಾಗಿಂದ. ಯಾಕೆ ಅಂತಲೇ ನನಗೆ ಅರ್ಥ ಆಗ್ತಾಯಿಲ್ಲ. ನನ್ನ ಗಿಡ ನೋಡ್ತಾ ಇದ್ದರೆ ಏನೋ ಒಂಥರ ಫೀಲಿಂಗಲ್ಲಿ ಇದ್ದಂಗಿದೆ ನನ್ನ ಗಿಡಗಳು. ಅದಕ್ಕೆಲ್ಲ ಫುಲ್ ಸ್ಪ್ರೇ ಎಲ್ಲ ಹೊಡಿಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೆಕ್ಸ್ಟ್ ಹಾಗೆ ನಿಮಗೆ ಮನಿ ಸೇವಿಂಗ್ ನಾನು ಎಷ್ಟು ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ನನ್ನ ಸೇವಿಂಗ್ ಬಂದು ಎಷ್ಟಿದೆ ಅಂತ ಗೆಸ್ ಮಾಡಿ ನೋಡೋಣ. 1 ವರ್ಷದ ಮೇಲೆ 2ನೇ ತಿಂಗಳು ನಾನು ಈ ಅಮೌಂಟ್ ಸೇರಿಸ್ತಾ ಇರೋದು. 5 ವರ್ಷದ ಕಡೆಗೆ ನನ್ನ ಪಯಣ ಅಂತ ನಾನು ವಿಡಿಯೋ ಮಾಡಿದ್ದೀನಲ್ವ ಫ್ರೆಂಡ್ಸ್. ಅದರಲ್ಲಿ ಈಗ ಇದು ಬಂದು 1 ವರ್ಷದ ಮೇಲೆ 2 ತಿಂಗಳಾಯಿತು. ಈಗ ಬಂದು 1 ತಿಂಗಳಲ್ಲಿ ನಾನು ಎಷ್ಟು ಅಮೌಂಟ್ ಸೇರಿಸಿದ್ದೀನಿ ಅಂದರೆ 40,000, 40,000 ರೂಪಾಯಿ ಬಂದು ನನ್ನ ಮನಿ ಸೇವಿಂಗ್ ಪ್ಲ್ಯಾನ್ ಆಗಿದೆ. ಈ ತಿಂಗಳಿನ ಮನಿ ಸೇವಿಂಗ್ ಪ್ಲ್ಯಾನ್. ಇದನ್ನು ಬಂದು ಈ ಥರ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ನಾನು ಒಂದು ಕಡೆ ಒಂದು ಡ್ರಾಯರಲ್ಲಿ ನಾನು ಹಾಕಿಟ್ಬಿಡ್ತೀನಿ. ಆಗ ಒಂದು ಇದು ನಿಮಗೆ ಗೊತ್ತು, ಆಲ್ಮೋಸ್ಟ್ ನಾನೆಲ್ಲ ಇದೇ ಥರ. ಏನಕ್ಕೆ ಅಂದರೆ ನಮಗೆ ಪ್ಲೇಸ್ ಸೇವ್ ಆಗುತ್ತೆ. ಅಂದರೆ ಡ್ರಾಯರ್ಗಳಲ್ಲಿ ನಮಗೆ ಪ್ಲೇಸ್ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ಥರ ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಬಿಡ್ತೀನಿ. ಇದು ನನ್ನ 1 ತಿಂಗಳಿನ ಇನ್ಕಮ್ 40,000 ಯಾವ ಥರ ನೀವು ಸೇರಿಸಿದ್ರಿ, ಯಾವ ಥರ ಆಗುತ್ತೆ ಅಂತ ನೀವು ನನ್ನ ಕೇಳ್ಬೋದು. ನಿಮಗೆ ಗೊತ್ತು ನನ್ನ ಬಿಸ್ನೆಸ್ಗಳು ಹಲವಾರು ಅಂತ. ನಾನು ಯಾವ್ಯಾವ ಥರ ಬಿಸ್ನೆಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತು. ನಿಮಗೂ ಆ ಟ್ರಿಕ್ಸ್ ಎಲ್ಲ ನಾನು ಹೇಳ್ಕೊಡ್ತೀನಿ. ತುಂಬ ಯೂಸ್ಫುಲ್ ಆದಂತಹ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ನೀವು ಮನಿ ಸೇವಿಂಗ್ ಮಾಡೋದು ಹೆಚ್ಚೆಚ್ಚಾಗಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಒಳ್ಳೆಯ ರೀತಿಯಲ್ಲಿ ಹಣವನ್ನು ನಾವು ಯಾವ ಥರ ಗಳಿಸೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸೂಪರ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ಸುಮಾರು ಜನ ಹೇಳ್ತಾ ಇದ್ದಾರೆ, ಮೇಡಮ್ ಚೀಟಿಗಳು ಹಿಡೀರಿ ಅಂತ. ಫ್ರೆಂಡ್ಸ್, ನೀವು ನನಗೆ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಯೂಟ್ಯೂಬ್ ವ್ಯೂವರ್ಸ್ಗೆ ನಾನು ಚೀಟಿ ಹಿಡಿಬೇಕು ಅಂದರೆ ತುಂಬಾ ನಿಮಗೆಲ್ಲ ಏನು ಹೇಳೋದು ಅಂದರೆ ನಿಮ್ಮ ಮನೆಯ ಪತ್ರ ಜೆರಾಕ್ಸ್ ನಾನು ಕೊಡಬೇಕಾಗುತ್ತೆ. ಅದೆಲ್ಲ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫುಲ್ ಡೀಟೇಲ್ಸ್ ಹೇಳ್ತೀನಿ. ಎಲ್ಲ ಮನಿ ಸೇವಿಂಗ್ ಮಾಡಿ. ಯಾಕಂದರೆ ಈಗ ಸಮಯದ ಅಭಾವ ಇರೋದ್ರಿಂದ ಹತ್ರ ಬರ್ತಾಯಿದೆ, ಡೇಟ್ ಬರ್ತಾಯಿದೆ. ನಾನು ಇಷ್ಟೆಲ್ಲ ಅನೌನ್ಸ್ ಮಾಡ್ತೀನಿ. ನನ್ನ ವ್ಯೂವರ್ಸ್ಗೆ ನಾನು ಯಾವ ಥರ ಮನಿ ಸೇವಿಂಗ್ ಪ್ಲ್ಯಾನ್ ಬಗ್ಗೆ, ಯಾವ ಥರ ಚೀಟಿಗಳು ಹಿಡಿಯೋದು, ನೀವು ಯಾವ ಥರ ನಿಮ್ಮ ಮನೆಗಳ ಹತ್ರನೇ ಹಿಡಿಯೋದು ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ಒಳ್ಳೊಳ್ಳೆ ಮಾಹಿತಿ ಕೊಟ್ಕೊಂಡು ಹೋಗ್ತೀನಿ. ನಿಜವಾಗ್ಲೂ 40,000 ನಮ್ಮ ಕೈಯಲ್ಲೆಲ್ಲ ಸೇರ್ಸೋಕ್ಕಾಗುತ್ತೆ ಮೇಡಮ್ ಅಂತ ನೀವು ನನ್ನ ಕೇಳಿದ್ರೆ ಖಂಡಿತ ನಿಮ್ಮ ಕೈಯಲ್ಲಿ ಕೂಡ ಈ ಮನಿ ಬಂದು ನೀವು ಸೇವಿಂಗ್ ಮಾಡೋಕ್ಕಾಗುತ್ತೆ. ನನ್ನ ಕೈಯಲ್ಲಿ ಆಗುತ್ತೆ ಅಂದರೆ ನಿಮ್ಮ ಕೈಯಲ್ಲೂ ಆಗುತ್ತೆ ತಾನೇ. ಎಲ್ಲದಕ್ಕೂ ಟ್ಯಾಲೆಂಟೇ ಕಾರಣ, ನ್ಯಾಕೆ ಕಾರಣ ಫ್ರೆಂಡ್ಸ್. ಹುಷಾರಾಗಿ ಮನಿ ಸೇವಿಂಗ್ ಮಾಡೋದು ಒಂದು ದೊಡ್ಡ ವಿಷಯ, ಒಂದು ಅದ್ಭುತವಾದ ವಿಷಯ ಅಂತಲೇ ಹೇಳ್ತೀನಿ. ಸುಮಾರು ಕಷ್ಟಗಳಿಗೆ, ಸುಮಾರು ತೊಂದರೆಗಳಿಗೆ, ಸುಮಾರು ಅವಮಾನಗಳಿಗೆ ದುಡ್ಡೇ ಕಾರಣವಾಗಿರುತ್ತೆ ಅಲ್ವಾ. ಆ ದುಡ್ಡನ್ನು ಯಾವ ಥರ ಸಂಪಾದಿಸೋದು, ಯಾವ ಥರ ಚಿಕಣ ಮಾಡೋದು ಅಂತ ನಿಮಗೆ ನಾನು ವೀಡಿಯೋದಲ್ಲಿ ತುಂಬ ಹಾಕಿದ್ದೀನಿ. ನೀವು ದುಡ್ಡನ್ನು ಸಂಪಾದಿಸ್ಬೇಕು ಅಂದರೆ ಪ್ಲೀಸ್ ಎಲ್ಲರೂ 3:45ಕ್ಕೆ ನೀವು ಎದ್ದೋಳಿ. ಎಲ್ಲ ನೆಗೆಟಿವಿಟಿ ಬಿಟ್ಟು ಫಸ್ಟು ಬಾಗಿಲು ಓಪನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ತಣ್ಣನೆ ಗಾಳಿಯಲ್ಲಿ ನಿಂತ್ಕೊಳ್ಳಿ. ಒಂದು 5 to 10 ಮಿನಿಟ್ಸ್ ನೀವು ನಿಂತ್ಕೊಳ್ಳಿ. ನಿಮಗೆ ನೈಟ್ರಿಕ್ ಆ್ಯಸಿಡ್ ಬಂದು ನಿಮ್ಮ ಬ್ರೈನಲ್ಲಿ ರಿಲೀಸ್ ಆಗುತ್ತೆ. ಆಗ ಬಂದು ನಿಮಗೆ ಯಾವ ಥರ ಥಾಟ್ ನಿಮಗೆ ಆಟೋಮೆಟಿಕ್ಕಾಗಿ ಬರ್ತಾ ಇರುತ್ತೆ. ಈ ಥರನೇ ನಾವು ಮನಿ ಸೇವಿಂಗ್ ಮಾಡಬೇಕು, ಈ ಥರನೇ ಹುಷಾರಾಗಿರಬೇಕು, ಈ ಥರನೇ ನಮ್ಮ ಜೀವನದಲ್ಲಿ ನಾವು ಮುಂದೆ ಹೋಗಬೇಕು, ಈ ಥರನೇ ಒಂದು ಗೋಲ್ ಅಂತ ನಿಮಗೆ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ.